ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ ಎಲ್ಲರಿಗೂ ಸ್ವಾಗತ. ಮಗ ಮೊದಲನೇ ಅಪ್ಡೇಟ್ ಹೋಗ್ಬಿಡೋಣ. ಅದಕ್ಕಿಂತ ಮುಂಚೆ ಬೇಗ ಚಾನಲ್ ಸಬ್ಸ್ಕ್ರೈಬ್ ಹಾಕೊಂಡು ಗಂಟೆ ಹೊಡೆಯೋಣ ಮಾತ್ರ ಮರಿಬೇಡಿ. ಮೊದಲನೇ ಅಪ್ಡೇಟು KKR ಅಲ್ಲ, SRH ಅವರು ಅವರ ಕ್ಯಾಪ್ಟನ್ನ ಚೇಂಜ್ ಮಾಡಿದ್ದಾರೆ. KKR ಬಿದ್ದವ್ರನ್ನ ಬ್ಯಾಟ್ ಕಮಿನ್ಸ್ ನನಗೆ. ಓಕೆ, SRHಗೆ ಬಂದಿರುವಂಥ ಒಂಥರ ದಾಖಲೆಯ ಮಟ್ಟಕ್ಕೆ ಹೋಗಿರುವಂಥ ಪ್ಯಾಟ್ ಕಮಿನ್ಸು ಆಸ್ಟ್ರೇಲಿಯನ್ ಕ್ಯಾಪ್ಟನ್ನು ಈಗ SRHಗೆ ಅಫಿಷಿಯಲಿ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಆಗಿದ್ದಾರೆ. ನೆನ್ನೆ ಒಂದು ಅಪ್ಡೇಟ್ನ ಕೊಟ್ಟಿದ್ದೆ ನಿಮಗೆ. ಇವರು ಯೋಚನೆ ಮಾಡ್ತಿದ್ದಾರೆ ಕ್ಯಾಪ್ಟನ್ ಆಗಿ ಡಿಕ್ಲೇರ್ ಮಾಡೋದಕ್ಕೆ ಅಂತ. ಸೊ ಅಪ್ಡೇಟ್ನ ನಾನು ಕೊಡ್ತಾ ಇದ್ದಂಗೆ ಟಕಾರ ನನಗೆ ನೆಕ್ಸ್ಟ್ ಡೇನೇ ಅನೌನ್ಸ್ಮೆಂಟ್ನ ಮಾಡಿದ್ರು ಅಫಿಷಿಯಲಿ. ನೋಡೋಣ ಗುರು ಅದೇನು ಮಾಡ್ತಾರೆ ಅಂತ. ಮಾರ್ಕ್ ನಮ್ಮ ಇಡಿಸಿದ್ದಾರೆ ಪಾಪ. ಮಾರ್ಕ್ ರಮ್ ಅವರು ಅಲ್ಲಿ ಸೌತ್ ಆಫ್ರಿಕನ್ ಲೀಗಲ್ಲಿ ಪಾಪ 2 ಸಲ ಟ್ರೋಫಿನ ಬೇರೆ ಎತ್ತಿಸಿದ್ದಾರೆ. ಬಟ್ ಆದರೂ ಇಲ್ಲಿ IPL ಏನೂ ಮಾಡೋಕ್ಕಾಗಿಲ್ಲ. ಒಂದು ಸೀಸನ್ ನೋಡಿದ್ರು ಇಲ್ಲಾಗರು ಆಗಲ್ಲ, ನೀನು IPL ಸ್ಟ್ಯಾಂಡರ್ಡ್ಸೇ, ಅಲ್ಲಿ ಸೌತ್ ಆಫ್ರಿಕನ್ ಲೀಗ್ ಸ್ಟ್ಯಾಂಡರ್ಡ್ಸ್, ಆ ಲೀಗ್ ಸ್ಟ್ಯಾಂಡರ್ಡ್ಸೇ ಅಲ್ಲೆಲ್ಲ ಆಗುತ್ತೆ, ಇಲ್ಲೇನು ಆಗಲ್ಲ ನಿಮ್ಮ ಕೈಲಿ, ಇಲ್ಲಿ ಪ್ಯಾಟ್ ಕಮಿನ್ಸೇ ಸರಿ ಅಂತ SRH ಅವರು ಕ್ಯಾಪ್ಟನ್ ಮಾಡಿದ್ದಾರೆ. ನೋಡೋಣ ಪ್ಯಾಟ್ ಕಮಿನ್ಸ್ ಅವರು ಟ್ರೋಫಿ ಗಿಫಿ ಎತ್ತಿಸ್ತಾರೆ SRHಗೆ ಅಂತ. ಅಪ್ಡೇಟ್ ಬಿಟ್ಟು MS ಧೋನಿ ಅವರು ಈ ಕ್ಯಾಲೆಂಡರ್ ಇಯರ್ ರಿಟೈರ್ ಆಗ್ತಾರ ಅಫಿಷಿಯಲಿ ಎಲ್ಲ ಫಾರ್ಮ್ಯಾಟ್ ಇಂದ. IPL ಆಡೋದಿಲ್ವಾ ಅವರು ನೆಕ್ಸ್ಟ್ ಇಯರ್ ಅನ್ನೋದ್ರ ಬಗ್ಗೆ ಅವರ ಚೈಲ್ಡ್ಹುಡ್ ಫ್ರೆಂಡ್ ಒಬ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಲ್ಲ ಧೋನಿ ಫ್ಯಾನ್ಸ್ಗೆ ಒಂಥರ ಗುಡ್ ನ್ಯೂಸ್ ಅಂತ ಹೇಳಬೇಕು. ಬಟ್ CSK ಇನ್ನೊಂದು ಬ್ಯಾಡ್ ನ್ಯೂಸ್ ಇದೆ, ಅದ್ರ ಬಗ್ಗೆ ಬರೋಣ ಆಮೇಲೆ. ಬಟ್ ಇದು ಒಂಥರ ಗುಡ್ ನ್ಯೂಸ್ ಏನೇ, ಯಾಕೆಂದ್ರೆ MS ಧೋನಿ ಅವರು ಇನ್ನೂ ಒಂದು 2 ವರ್ಷ ಆಡಬೇಕು ಅಂತ ಅನ್ಕೊಂಡಿದ್ದಾರೆ ಅಂತ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. MS ಧೋನಿ ಅವರ ಚೈಲ್ಡ್ಹುಡ್ ಫ್ರೆಂಡು. ಸೊ ಆದ್ರಿಂದ ನೆಕ್ಸ್ಟ್ ಮೆಗಾ ಆಕ್ಷನ್ ಆದ್ರೂ ಕೂಡ MS ಧೋನಿ ಅವರು ಇನ್ನೂ 1 ವರ್ಷ ಅಥವಾ 2 ವರ್ಷ ಆಡಬಹುದು ಅಂತ ಇವ್ರು ಹೇಳಿರೋದ್ರಿಂದ ಏನೋ ಗೊತ್ತಿಲ್ಲ ಅವರು ಆಡ್ಬೋದು ಅಂತ ಕಾಣಿಸುತ್ತೆ. ಮತ್ತೆ ಡೆಫಿನೆಟ್ಲಿ ನಾಟ್ ಅಂತ ಒಂದು ಸ್ಟೇಟ್ಮೆಂಟು MS ಧೋನಿ ಅವರು ಪಾಸ್ ಮಾಡ್ತಾರೆ ಅಂತ ಕಾಣಿಸುತ್ತೆ. ಹಂಗೆ ನೋಡೋಕೋದ್ರೆ ಲಾಸ್ಟ್ ಇಯರ್ ಅವರು ಕಪ್ನ ಗೆದ್ದಿದ್ರು. ಹಂಗೆ ನೋಡೋಕೋದ್ರೆ ಈ ಇಯರ್ ಒಂಥರ ರಿಟೈರ್ಮೆಂಟ್ ತೊಗೊಂಡ್ರೆ ಒಂಥರ ಬೆಸ್ಟ್ ಆಗಿ ಹೋಗ್ಬಿಟ್ಟಿರೋದು. ಬಟ್ ಇನ್ನೂ ಒಂದು ಇಯರ್ ಆಡ್ತಾ ಇದ್ದಾರೆ ಅಂತಂದ್ರೆ ಅವ್ರು ಇನ್ನೂ ಏನೋ ಮಾಡಬೇಕು ಅಂತ ಅನ್ಕೊಂತ ಇದ್ದಾರೆ. ಬಟ್ ಅವರ ಫಿಟ್ನೆಸ್ಸು ಕೂಡ ಅಷ್ಟು ಚೆನ್ನಾಗಿದೆ ಅಂತ ಅವ್ರ ಚೈಲ್ಡ್ಹುಡ್ ಫ್ರೆಂಡನ್ನು ಹೇಳಿದ್ದಾರೆ. ಅವ್ರೇನು ಹೇಳೋದು ಬೇಕಾಗಿಲ್ಲ, ನಮಗೂ ಗೊತ್ತು MS ಧೋನಿ ಅವರ ಫಿಟ್ನೆಸ್ ಯಾವ ರೇಂಜಿಗೆ ಇದೆ ಅಂತ. ಇವಾಗ್ಲೂ ಕೂಡ ಅವ್ರು ಓಡೋಷ್ಟು ಫಾಸ್ಟೆಸ್ಟ್ ಕ್ರಿಕೆಟರು, ಅಂದರೆ ಅಷ್ಟು ವಯಸ್ಸಾಗಿದ್ರು ಕೂಡ, ವಯಸ್ಸಾಗೋಗ್ಬಿಟ್ಟಿದೆ ಅಂತ ಹೇಳ್ತಿಲ್ಲ, ಅಂದರೆ ಕ್ರಿಕೆಟ್ ಅಂತ ಬಂದಾಗ ಅವರಿಗೆ ಎಕ್ಸ್ಟ್ರೀಮ್ ಆಗಿ ಸ್ವಲ್ಪ ಸಿಕ್ಕಾಪಟ್ಟೆ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ಅಷ್ಟು ಫಾಸ್ಟಾಗಿ ಓಡೋವಂಥ ಕ್ರಿಕೆಟರ್ಸ್ ಸಿಗೋದು ಸಿಕ್ಕಾಪಟ್ಟೆ ರೇರು. ಸೊ ಫಿಟ್ನೆಸ್ ಅಂತ ಒಂಥರ ಎಕ್ಸ್ಟ್ರೀಮ್ ಆಗಿದೆ. ನೋಡೋಣ MS ಧೋನಿ ಅವರು ಯಾವಾಗ ರಿಟೈರ್ ಆಗ್ತಾರೆ ಅಂತ. ಇದು ನಾನು ರಿಟೈರ್ ಆಗಬೇಕು ಅಂತ ಕೇಳ್ತಿಲ್ಲ, ಆದಷ್ಟು ಜಾಸ್ತಿ MSD ಅವರು ಆಡಲಿ ಅಂತಲೇ ಕೇಳೋದು. ಬಟ್ ಫ್ಯಾನ್ಸ್ಗಳು ಕೇಳ್ತಾರಲ್ಲ, ಫ್ಯಾನ್ಸ್ಗಳು ಯಾವಾಗ ರಿಟೈರ್ ಆಗಲಿ ಅಂತಲ್ಲ, ಒಟ್ನಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ ಫ್ಯಾನ್ಸ್ಗಳಿಗೆ ಯಾವಾಗ ರಿಟೈರ್ ಆಗ್ತಾರೆ ಅಂತ. ಸೊ MS ಧೋನಿ ಡೆಫಿನೆಟ್ಲಿ ನಾಟ್ ಅಂತ ಹೇಳ್ಕೊಂಡು ಬರ್ತಾ ಇದ್ದಾರೆ. ಈ ಸೀಸನ್ ಕೂಡ ಡೆಫಿನೆಟ್ಲಿ ನಾಟ್ ನಾವು ಕೇಳಬಹುದು. ಅಪ್ಡೇಟ್ ಬಂತ್ರಿ CSKಗೆ ಒಂದು ಬ್ಯಾಡ್ ನ್ಯೂಸ್ ಏನು ಅಂತ ಅಂದ್ರೆ, ಡೆವಾನ್ ಕಾನ್ವೆ ರೂಲ್ಡ್ ಔಟ್ ಆಫ್ ಮೆಜಾರಿಟಿ ಆಫ್ ದ IPL. ಅಂದ್ರೆ ಇನ್ನ ಅಫಿಷಿಯಲಿ ಕನ್ಫರ್ಮ್ ಏನಾಗಿಲ್ಲ, CSK ರೂಲ್ಡ್ ಔಟ್ ಮಾಡ್ಬಿಟ್ಟಿದೆ ಅಂತ, ಕಂಪ್ಲೀಟ್ಲಿ ರೂಲ್ಡ್ ಔಟ್ ಆಗಿಲ್ಲ. ಒಟ್ಟಿನಲ್ಲಿ ಇವಾಗ ಬರ್ತಿರೋ ಅಪ್ಡೇಟ್ ಪ್ರಕಾರ ಅವ್ರಿಗಾಗಿರುವಂಥ ಥಂಬ್ ಇಂಜುರಿ ಏನಿದೆ, ಆ ಥಂಬ್ ಇಂಜುರಿಗೆ ಇವರು ರಿಕವರ್ ಆಗಬೇಕಂತೆ. 8 ವೀಕ್ಸ್ ಇವರು ರಿಕವರ್ ಆಗಬೇಕಂತೆ. ಅವ್ರು ಪರ್ಫೆಕ್ಟ್ಲಿ ಫಿಟ್ ಆಗಬೇಕು, ಆಲ್ ರೈಟ್ ಆಗಬೇಕು ಅಂದರೆ ಅದಕ್ಕೋಸ್ಕರ ಇವರು ಮೇವರೆಗೂ ರೋಲ್ಡ್ ಔಟ್ ಅಂತ ಇವಾಗ ಅಪ್ಡೇಟ್ ಬರ್ತಿದೆ. ಸೊ ಇನ್ನೇನು ಮೇಯಲ್ಲಿ IPL ಎಂಡ್ ಆಗುವಂಥ ಟೈಮಲ್ಲಿ ಮುಂಬಿಟ್ಟು ನಿನ್ಗೆ ಇನ್ನೇನು ಕಿತ್ತಾಕ್ತಾರೆ ಗೊತ್ತಿಲ್ಲ. ಒಟ್ಟಿನಲ್ಲಿ 1 ತಿಂಗಳಿಗಿಂತ ಜಾಸ್ತಿನೇ ಇವರು ರೂಲ್ಡ್ ಔಟ್ ಆಗಿರೋದ್ರಿಂದ, ಸೊ ಇವರು ಸ್ಟಾರ್ಟಿಂಗ್ ಆಫ್ ದ IPLಗೆ ಅವೈಲೇಬಲ್ ಇಲ್ಲೇ ಇರೋದ್ರಿಂದ CSKಗೆ ಇದು ಬ್ಯಾಡ್ ನ್ಯೂಸು. ಗೊತ್ತಿಲ್ಲ ರಿಪ್ಲೇಸ್ಮೆಂಟ್ ಅನೌನ್ಸ್ ಮಾಡ್ತಾರೋ ಅಥವಾ ಇಲ್ಲಾಗರು ನಾವು ಡೆವಾನ್ ಕಾನ್ವೆಗೋಸ್ಕರ ವೆಯ್ಟ್ ಮಾಡ್ತೀವಿ, ಅವ್ರು ಆಡಲಿ ಪರವಾಗಿಲ್ಲ, 4-5 ಮ್ಯಾಚ್ ಆದರೂ ಆಡಲಿ, ಬಟ್ ಆಡಲಿ ಅಂತ ವೆಯ್ಟ್ ಮಾಡ್ತೀವಿ ಅಂತ ಕಾಯ್ತಾರ CSK ಅಂತ ಕಾದು ನೋಡಬೇಕು. ಒಟ್ಟಿನಲ್ಲಿ ಇದು CSKಗೆ ಬ್ಯಾಡ್ ನ್ಯೂಸ್. ಸ್ವಲ್ಪ ಜನ ಕಾಮೆಂಟಲ್ಲಿ ಆಗ್ತಾ ಇದ್ರಿ, ನಾನು ಇದ್ರ ಬಗ್ಗೆ ಅವಾಗಲೇ ಅಪ್ಡೇಟ್ ಕೊಟ್ಟಿದೆ, ಡೆವಾನ್ ಕಾನ್ವೆಗೆ ಇಂಜುರಿ ಆಗಿದೆ ಗುರು ಅಂತ. ಸುಮ್ಮನೆ ರಾಮ ಆಡ್ತಾರೆ, ಏನೋ ರೋಲ್ಡ್ ಔಟ್ ಇಲ್ಲ, ಏನು ಬದನೇಕಾಯಿ ಇಲ್ಲ ಅಂತ. ಇವಾಗ ಬಂದಿದೆ ಅಫಿಷಿಯಲ್ ಆಗಿ 8 ವೀಕ್ ಅವ್ರು ರೆಸ್ಟ್ ತಗೋಬೇಕಂತೆ, ಆ ತಮ್ಮ ಇಂಜುರಿ ರಿಕವರ್ ಆಗಬೇಕು ಅನ್ನೋ ಅವ್ರು ಆಡಂಗಿಲ್ವಂತೆ ಅಂತ. ಅಪ್ಡೇಟ್ ನಂಬರ್ 4, ಸೌರವ್ ಗಂಗೂಲಿ ಅವರ ಮಿಸಸ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೌರವ್ ಗಂಗೂಲಿಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಸಿಕ್ಕಾಪಟ್ಟೆ ಸಖತ್ತಾಗಿ ಗೊತ್ತಿದೆ ಅಂತ ಹೇಳಿದರೆ, ಯಾರ ವಿಚಾರ ಮಾತಾಡ್ತಂದ್ರೆ, ಏನು ಮಾತಾಡ್ತಂದ್ರೆ TRPನ ಜಾಸ್ತಿ ಮಾಡ್ಕೋಬಹುದು, ಅಂದರೆ ಅಟೆನ್ಷನ್ ಆಗಿ ಇಟ್ಟಿಸ್ಕೊಬಹುದು ದೇಶದಲ್ಲಿ. ಯಾರ ಬಗ್ಗೆ ಮಾತಾಡ್ತಂದ್ರೆ ಅಂತ ಅರ್ಥ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಪ್ರಿಸೈಸ್ ಆಗಿ ಹೇಳ್ಬೇಕಾ? ಕ್ರಿಕೆಟಲ್ಲಿ ಯಾರ ಬಗ್ಗೆ ಮಾತಾಡಿದ್ರೆ TRP ಜಾಸ್ತಿ ಆಗುತ್ತೆ, ವಿರಾಟ್ ಕೊಹ್ಲಿ ಬಗ್ಗೆ, ಅದೆಲ್ಲರಿಗೂ ಗೊತ್ತಿರೋ ಅಂಥ ವಿಚಾರನೇ. ಅದನ್ನ ಮಾತಾಡು ಕೂಡ ಇದ್ದಾರೆ ಇವರು. ಅವಾಗ ಫುಲ್ಲು ಒಂಥರ ಹಿಟ್ಟು ಕೂಡ ಆಗಿದ್ದಾರೆ ಇವರು. ಸೌರವ್ ಗಂಗೂಲಿ ಅವ್ರ ಮಿಸಸ್ ಹಂಗೆ ಹೇಳಿದ್ದಾರೆ. ಒಟ್ನಲ್ಲಿ ವಿರಾಟ್ ಕೊಹ್ಲಿ ಅಂತ ಏನು ಮೆನ್ಷನ್ ಮಾಡಿಲ್ಲ. ಒಟ್ಟಿನಲ್ಲಿ ಯಾರ ಬಗ್ಗೆ ಮಾತಾಡ್ರೆ, ಏನು ಮಾತಾಡ್ರೆ TRP ಜಾಸ್ತಿ ಆಗುತ್ತೆ, ಜೊತೆಗೆ ಎಲ್ಲಿ ಏನು ಮಾತಾಡಬೇಕು ಅಂತ ಚೆನ್ನಾಗಿ ಗೊತ್ತು. ಆಡಿಯನ್ಸ್ಗೆ ಇಷ್ಟ ಆಗೋ ಥರ, ಇಷ್ಟ ಆಗದೇ ಇರೋ ಥರ ಏನೇನು ಮಾತಾಡಬೇಕು ಅಂತೆಲ್ಲ ಚೆನ್ನಾಗಿ ಗೊತ್ತು ಸೌರವ್ ಗಂಗೂಲಿಗೆ ಅಂತ ಹೇಳಿದರೆ, ಅದು ಆಬ್ವಿಯಸ್ಲಿ ನಮಗೂ ಕೂಡ ಗೊತ್ತು, ಸೌರವ್ ಗಂಗೂಲಿಗೆ ಗೊತ್ತು ಇದು ಅಂತ. ಅಪ್ಡೇಟ್ ನಂಬರ್ 5, ಸುನಿಲ್ ಗವಾಸ್ಕರ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನಕ್ಕೆ ಎಲ್ಲ ರೆಸ್ಟ್ ಅಂತೀರಾ, ಇವಾಗ ಸಿಗ್ತಿರೋ ರೆಸ್ಟ್ ಸಾಲದ ನಿಮಗೆ ಅನ್ನೋ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾಕಂದರೆ ಒಂದು ಮ್ಯಾಚಿಂದ ಇನ್ನೂ ಒಂದು ಮ್ಯಾಚಿಗೆ ಅರೌಂಡ್ 1 ವಾರದ ಗ್ಯಾಪ್ ಇರುತ್ತೆ. ಎಲ್ಲ ಮ್ಯಾಚ್ಗೂ ಹೇಳ್ತಿಲ್ಲ,
2-3 ಮ್ಯಾಚ್ ಇತ್ತು, ಈ ಒಂದೊಂದು ವಾರದ ಗ್ಯಾಪ್ ಅಂತೂ ಖಂಡಿತ ಇತ್ತು. ಸೊ ಇಷ್ಟಿಷ್ಟು ದೊಡ್ಡ ಗ್ಯಾಪ್ ಇರಬೇಕಾದ್ರೆ ಏನಕ್ಕೆ ರೆಸ್ಟ್ ಬೇಕಾಗಿತ್ತು? ಇವಾಗ ಬುಮ್ರಾ ಮಾಡಿರೋದು ಎಷ್ಟೇ 3ನೇ ಟೆಸ್ಟ್ ಮ್ಯಾಚಲ್ಲಿ 23 ಓವರ್ ಬೌಲಿಂಗ್ ಹಾಕಿದ್ದಾರೆ. 23 ಓವರ್ ಹಾಕಿದ್ದಾರೆ ಅಲ್ಲಿ ಬೌಲಿಂಗು. ಅಲ್ಲಿ 5 ಡೇ ಟೆಸ್ಟ್ ಮ್ಯಾಚಲ್ಲಿ ನಿಮ್ಗೆ 23 ಓವರ್ ಬೌಲಿಂಗ್ ಅಂತಾರೆ, ಅದು ನಾಟ್ ಅಟ್ ಆಲ್ ಟಯರ್ಡ್ ಆಗೋದೇ ಇಲ್ಲ ನನ್ನ ಪ್ರಕಾರ ಅಂತ ಅವರು ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಬುಮ್ರಾಗ್ ರೆಸ್ಟ್ ಅಗತ್ಯತೆ ಏನಿರಲಿಲ್ಲ, ಸುಮ್ಮನೆ ರೆಸ್ಟ್ ಅಂತ ಕಳಿಸ್ತೀರಪ್ಪ ಅಷ್ಟೇ ನೀವು, ಅಲ್ಲಿ ಅವ್ರ ಕೆಪಾಸಿಟಿ ಇದನ್ನು ಸುಮ್ಮನೆ ರೆಸ್ಟ್ ಅಂತ ಹೇಳ್ತೀರಾ ಅಂತ ಒಂದು ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ. ಸೊ ಇದು ಅವರ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ದಾರೆ, BCCI ಅವರು ಅವರ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ದಾರೆ ಅಷ್ಟೇ. ನಮಗ ಇದಿಷ್ಟು ಆಗಿತ್ತು ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಸಿಗೋಣ, ಬಾಬಾ.